ನರಸಿಂಹಯ್ಯ ಅವ್ರ ಬಗ್ಗೆ ಹೆಚ್ಚಾಗಿ ಹೇಳೋ ಅವಶ್ಯಕತೆನೇ ಇಲ್ಲ. ಕಾರಣ ಜನಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕಿದ ಬಹುದೊಡ್ಡ ಭೌತಶಾಸ್ತ್ರ ಪ್ರಾಧ್ಯಾಪಕರು. ನ್ಯಾಷನಲ್ ಕಾಲೇಜ್ನಲ್ಲಿ ಒಂದು ಸಣ್ಣ ರೂಮ್ನಲ್ಲಿ ಅವರು ಜೀವನ ನಡೆಸ್ತಾ ಇದ್ರು. ಅಲ್ಲಿ ಬರೋ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಹಾರ ಚೆನ್ನಾಗಿರೋದನ್ನು ಸೇವಿಸಬೇಕು, ಆಹಾರದಲ್ಲಿ ಹೇಗೆ ಕಳಪೆ ಇರಬಾರ್ದು, ಹಾಗೆ ಯೋಚನೆ ಮಾಡೋದ್ರಲ್ಲೂ ಕೂಡ ಕಳಪೆ ಇರಬಾರ್ದು ಅನ್ನೋ ಮಾತನ್ನ ಯಾವ ವಿದ್ಯಾರ್ಥಿ ಬಂದರೂ ಕೂಡ ನರಸಿಂಹಯ್ಯನವರು ಹೇಳ್ತಾರೆ. ಅವ್ರ ಜೊತೆಗೆ ಕೆಲಸ ಮಾಡೋದು ಅಂದ್ರೆ ಯಾಕೆ ಸಂತೋಷ ಇತ್ತು ಅಂದ್ರೆ ಮಧ್ಯ ಮಧ್ಯದಲ್ಲಿ ಅವರು ಹಾಸ್ಯದ ಹೊನಲನ್ನು ಹರಿಸ್ತಾ ಇದ್ರು. ತುಂಬಾ ಚೆನ್ನಾಗಿರ್ತಾ ಇತ್ತು. ಆ ಹಾಸ್ಯದ ಜೊತೆಗೇನೆ ವೈಜ್ಞಾನಿಕವಾಗಿ ಒಂದು ಸಮಾಜದಲ್ಲಿ ಮನುಷ್ಯ ಚೆನ್ನಾಗಿ ಬದುಕಬೇಕು ಅಂತಂದ್ರೆ ಮೂಢನಂಬಿಕೆಗಳಿಂದ ಹೇಗೆ ಹೊರಗಡೆ ಇರಬೇಕು ಅನ್ನೋದ್ರ ಬಗ್ಗೆ ಬಹುಶಃ ಪ್ರತಿಪಾದಿಸಿದ ಏಕೈಕ ಉಪಾಧ್ಯಾಯ ಅಂದ್ರೆ ಅವರು ನರಸಿಂಹಯ್ಯ. ಕಾರಣ ಏನಂದ್ರೆ ಅವರು ಏನನ್ನೇ ಹೇಳಬೇಕಾದ್ರೂ ಕೂಡ ಅವ್ರ ಮನಸ್ಸಿನಲ್ಲಿ ಯಾವುದು ಆಲೋಚನೆ ಸರಿ ಅಂತ ಅನ್ಸುತ್ತೆ ಅದನ್ನು ಮಾತ್ರ ಅವ್ರು ಹೇಳ್ತಾ ಇದ್ರು. ಅವ್ರಿಗೆ ಯಾವುದು ಸರಿ ಅನ್ಸೋದಿಲ್ಲ, ಅದನ್ನ ಸರಿ ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದಂತ ವ್ಯಕ್ತಿ ನರಸಿಂಹಯ್ಯನವರು. ಹಾಗಾಗಿ ಇವರನ್ನ ವಿಚಾರವಾದಿ ಅಂತ ಕೂಡ ನಾವು ಕರೀತಾ ಇದ್ವಿ. ವೈಜ್ಞಾನಿಕ ಚಿಂತನೆಗೂ ದೇವರ ಪರಿಕಲ್ಪನೆಗೂ ಅವರು ಯೋಚನೆ ಮಾಡ್ತಾ ಇದ್ದದ್ದು ದೃಷ್ಟಿಕೋನ ಬಹಳ ಪೂರ್ತಿ ಬೇರೆ. ಅವ್ರು ಏನಂತ ಹೇಳ್ತಾ ಇದ್ರು ಅಂತಂದ್ರೆ ದೈವತ್ವ ಅನ್ನತಕ್ಕಂಥದ್ದು ಇರಬೇಕು ಅಂದ್ರೆ ಅದು ಮನುಷ್ಯನಲ್ಲಿರುತ್ತೆ. ಮನುಷ್ಯನಲ್ಲಿ ಯಾವಾಗಲೂ ನಾವು ದೇವರನ್ನ ಕಾಣ್ತೇವೆ ಅಂತ ಹೇಳ್ತೀವಿ. ದೇವರನ್ನ ಕಾಣುವಾಗ ಮೂಢನಂಬಿಕೆಗಳಿಂದ ದೇವರನ್ನ ನೀವು ಕಾಣಬಹುದು. ನಿಮ್ಮ ನಂಬಿಕೆ ಏನುಂಟು ಆ ನಂಬಿಕೆ ಗಟ್ಟಿ ಮಾಡ್ಕೊಳ್ಳಿ. ಯಾವುದೊಂದು ನಂಬಿಕೆ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ತಕ್ಕಂಥದ್ದು, ಎಲ್ಲರ ಜೊತೆಗೂ ಸಾಮರಸ್ಯದಿಂದ ಇರತಕ್ಕಂಥದ್ದು, ಎಲ್ಲರನ್ನೂ ನಗತಾ ಇರುವ ಹಾಗಿರುವಂಥದ್ದು, ಇದನ್ನೇ ಮಾನವೀಯತೆ ಅಂತ ಪ್ರತಿಪಾದಿಸುತ್ತದೆ. ಕುವೆಂಪು ಅವರು ಹೇಳುವ ಮಾತುಗಳೇನಿದೆ ಆ ಮಾತುಗಳಿಗೆ ತಕ್ಕಂತೆ ಬದುಕಿದ ಏಕೈಕ ವ್ಯಕ್ತಿ ಅಂದ್ರೆ ಎಚ್ ನರಸಿಂಹಯ್ಯ. ಅವರ ಜನ್ಮಶತಮಾನೋತ್ಸವದ ನೆನಪಿಗಾಗಿ ಕರ್ನಾಟಕ ಜ್ಞಾನ ವಿಜ್ಞಾನ ಪರಿಷತ್ತಿನ ಎಲ್ಲ ಸದಸ್ಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ವಿಜ್ಞಾನದೆಡೆಗೆ ನಮ್ಮ ನಡಿಗೆ. ಈ ನಡಿಗೆಯ ಮೂಲಕವಾಗಿಯೇ ಯಾರ್ಯಾರು ನಮಗೆ ಸಂಪರ್ಕಕ್ಕೆ ಬರ್ತಾರೆ ಅವರೆಲ್ಲರಿಗೂ ಕೂಡ ವಿಜ್ಞಾನದ ಪರಿಚಯವನ್ನು ಮಾಡಿಕೊಡ್ತಕ್ಕಂಥದ್ದು, ಮೂಢನಂಬಿಕೆಗಳಿಂದ ಹೊರಗಡೆ ಇರಬೇಕು ಅನ್ನೋದನ್ನು ಹೇಳ್ಕೊಡ್ತಕ್ಕಂಥದ್ದು, ಸರಿಯಾದ ಚಿಂತನೆಯನ್ನ ಮಾಡಬೇಕು ಅಂತ ಇದನ್ನು DVG ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ನರಸಿಂಹಯ್ಯನವರು ಹೋಗಿ ಎಷ್ಟೋ ದಿವಸ ಆಗೋಯ್ತು. ನರಸಿಂಹಯ್ಯನವರಿಗೆ 100 ವರ್ಷ ದಾಟಿ ಹೋಗ್ತಿತ್ತು. ಅವತ್ತು ಇದ್ದಿದ್ದಿದ್ರೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸಬಹುದು, ಹೊಸ ಯುಕ್ತಿ ಹಳೆ ತತ್ವ ಒಡಗೂಡೆದ ಋಷಿ ವಾಕ್ಯದೋಡು ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಜಸವು ಅಂದ್ರೆ ಸತ್ವ ಅಂತ ಇದೆ. ನಾವಿವತ್ತು ಒಳ್ಳೆಯ ಬದುಕನ್ನು ಬದುಕಬೇಕು ಅಂತಂದ್ರೆ ಮೂಢನಂಬಿಕೆಗಳಿಂದ ನಾವೆಲ್ಲಿವರೆಗೆ ದೂರ ಆಗುವುದಿಲ್ಲ ಅಲ್ಲಿವರೆಗೂ ಕೂಡ ಸಮಾಜದಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯ. ಇದರ ವಿಚಾರವನ್ನ ಪ್ರಚಾರ ಮಾಡೋದಕ್ಕೋಸ್ಕರವಾಗಿ ಈ ಒಂದು ವಿಜ್ಞಾನದ ನಡಿಗೆಯನ್ನ ನಾವು ಮಾಡ್ತಾ ಇದ್ದೇವೆ. 22ನೇ ತಾರೀಕು ಜನವರಿ ಬೆಳಗ್ಗೆ ನ್ಯಾಷನಲ್ ಕಾಲೇಜ್ನಲ್ಲಿ ಅದರ ಉದ್ಘಾಟನೆ ಆಗುತ್ತೆ. ಅದರ ನಂತರದಲ್ಲಿ 4 ದಿವಸಗಳ ಸತತ ನಡಿಗೆಯ ಜೊತೆಗೆ 31ನೇ ತಾರೀಕು ಕಡೆಯಲ್ಲಿ ಅವರ ಹುಟ್ಟೂರಾದಂತಹ ಹೊಸೂರಿನಲ್ಲಿ ಈ ಒಂದು ಕಾರ್ಯಕ್ರಮ ಅಂತಿಮವಾಗುತ್ತೆ. ದಯಮಾಡಿ ಎಲ್ಲರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ವಿಚಾರದ ಬಗ್ಗೆ ಆಲೋಚನೆ ಮಾಡಬೇಕು. ಸಮಾಜವನ್ನು ಪರಿವರ್ತಿಸುವುದರಲ್ಲಿ ನಿಮ್ಮದು ಒಂದು ಹನಿಗೂಡಿದರ ಹಳ್ಳ ಅಂತ ನಾನೇ ಯಾಕೆ ಬರಬೇಕು ಅಂತ ಯೋಚನೆ ಮಾಡಬೇಡಿ. ನಾವು ಹೋಗ್ತಾ ಇದ್ದಾಗ ನಮ್ಮ ಜೊತೆಗೆ ನೀವು ಗಿರೀಶ್
ಸಂದೇಶವನ್ನು ಸಾರೋದಾಗಲಿ, ಈಗಿನ ಯುವ ಜನತೆಗೂ ಸಹ ಇದನ್ನು ಹೆಚ್ಚು ಹೆಚ್ಚಾಗಿ ತಮ್ಮ ದಿನಚರಿಯಲ್ಲಿ ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳಿ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಎಲ್ಲರೂ ಕೈಗೂಡಿಸಿ ಈ ಒಂದು ನಡಿಗೆಯನ್ನು ಯಶಸ್ವಿಯಾಗಿ ಮಾಡ್ತೀವಿ ಅಂದ್ಬಿಟ್ಟು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. ನಮ್ಮ ಕೇಂದ್ರ ಸಮಿತಿಯವರು ಡಾಕ್ಟರ್ ಎಚ್ ನರಸಿಂಹಯ್ಯನವರ ನೆನಪಿನಲ್ಲಿ ಬೆಂಗಳೂರಿನಿಂದ ಅವರು ಹುಟ್ಟೂರಾದಂಥ ಹೊಸೂರಿಗೆ ಒಂದು ಜಾಥಾವನ್ನು, ಕಾಲ್ನಡಿಗೆ ಜಾಥಾವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಬೆಂಗಳೂರಿನ ಜನ ಅಲ್ದಿರ ಈ ಜಾಥಾ ಸಾಗುವಂಥ ಎಲ್ಲ ಪ್ರದೇಶದಲ್ಲಿರುವಂಥ ಶಾಲಾ ಕಾಲೇಜುಗಳ ಮಕ್ಕಳು, ಯುವಕರು, ಆ ಪ್ರದೇಶದಲ್ಲಿ ವಾಸ ಮಾಡುವಂಥ ಜನರು ಕೂಡ ಬೆಂಬಲವಾಗಿ ನಿಲ್ಲಬೇಕು ಅಂತ ಈ ಸಂದರ್ಭದೊಳಗೆ ನಾನು ಮನವಿ ಮಾಡ್ತೀನಿ. ಅಷ್ಟೇ ಅಲ್ಲ, ನರಸಿಂಹಯ್ಯನವರ ಒಂದು ವೈಚಾರಿಕತೆ ಮತ್ತು ವಿಜ್ಞಾನಕ್ಕೆ ಸಲ್ಲಿಸಿದಂಥ ಗೌರವಕ್ಕೆ ನೀವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಡ್ತೀರಾ ಅನ್ನೋಂಥ ಭಾವನೆ ಒಳಗೆ ನಿಮ್ಮ ಊರಿಗೆ ಬಂದಾಗ ನೀವು ಅತ್ಯಂತ ಆತ್ಮೀಯವಾಗಿ ನಮ್ಮನ್ನೆಲ್ಲ ಸ್ವಾಗತ ಮಾಡ್ತೀರಾ ಅಂತ ತಿಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಆದ್ಮೇಲೆ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಮತ್ತು ನಮ್ಮ ಒಡನಾಟ 1994ರ ಒಂದು ಗ್ರಹಣ ಆಯ್ತಲ್ಲ, ಆಗ ನಾವು ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಕಳ್ಳೆಪುರಿ ತಿಂದು ಗ್ರಹಣವನ್ನು ವೀಕ್ಷಣೆ ಮಾಡಿದ್ವಿ. ಅವ್ರು ಹೇಳ್ತಿದ್ರು, ರಾಹುನೇ ಇಲ್ಲ, ರಾಹು ಕಾಲ ಎಲ್ಲಪ್ಪ ಬಂತು ಅಂತ ಅಂದ್ಬಿಟ್ಟು. ಅವರ ಸರಳತೆ ಮತ್ತು ವಿಚಾರವಾದ ನಮ್ಮ ಎಲ್ಲ ವಿಜ್ಞಾನ ಸಂಘಟನೆಗಳಿಗೆ ಪ್ರೇರಣಾ ಶಕ್ತಿ. ಈ ಹಿನ್ನೆಲೆ ಒಳಗಡೆ ಅವರ ಜನ್ಮ ಶತಮಾನೋತ್ಸವ 2020 ಆದ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಮುಂದುವರೆದ ಭಾಗವಾಗಿ ಇದೊಂದು ದೊಡ್ಡ ಕೆಲಸ, ಸಾಹಸದ ಕೆಲಸ ಕೈ ಹಾಕಿ ಬೆಂಗಳೂರಿನಿಂದ, ಅಂದರೆ ಅವರ ಕರ್ಮ ಏನಿತ್ತು, ಅವರ ನ್ಯಾಷನಲ್ ಕಾಲೇಜಿನಲ್ಲಿ ಅವರು ಇದ್ರಲ್ಲ, ಅಲ್ಲಿಂದ ನಾವು ಅವರ ಊರಿಗೆ 5 ದಿನಗಳ ಪಾದಯಾತ್ರೆ ಮೂಲಕ ದಾರಿನಲ್ಲಿ ವಿಜ್ಞಾನ ಕಿರು ನಾಟಕಗಳು, ಪವಾಡ ರಹಸ್ಯ ಬಯಲು, ಜನರೊಂದಿಗೆ ಸಂವಾದ, ಕಿರು ಪುಸ್ತಕಗಳನ್ನ ಪ್ರದರ್ಶನ, ಮಾರಾಟ, ಇದೆಲ್ಲದರ ಮೂಲಕ ಜಾಗೃತಿಯನ್ನು ಮೂಡಿಸ್ತಾ ಈ ವೈಜ್ಞಾನಿಕ ಚಿಂತನೆಗೆ ಮತ್ತಷ್ಟು ಮಾಡುವ ಈ ಚಳುವಳಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬೋದಕ್ಕೆ ಈ ಪಾದಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ. ಆಸಕ್ತರು ಹೆಚ್ಚು ಜನ ಇದ್ರ ಜೊತೆ ಬರೋದ್ರ ಮೂಲಕ ಕರ್ನಾಟಕದಲ್ಲಿ ಒಂದು ವೈಚಾರಿಕ ಜಾಗೃತಿ ಮೂಡಿಸೋದಕ್ಕೆ ಇದೊಂದು ಪ್ರೇರಣೆ ಆಗಿಬಿಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕೇಂದ್ರವಾಗಿದೆ. ವಿಜ್ಞಾನದ ಕೇಂದ್ರ ವಿಜ್ಞಾನವನ್ನು ತೆಗೆದುಕೊಂಡು ಹೊಸೂರಿನೆಡೆಗೆ ಹೋಗುವುದು ಅಂತಂದರೆ ನಗರ ಪ್ರದೇಶದಿಂದ ಗ್ರಾಮೀಣ ಪ್ರದೇಶಗಳಿಗೆ ವಿಜ್ಞಾನದ ಅಂಶಗಳನ್ನು ತೆಗೆದುಕೊಂಡು ಹೋಗಬೇಕು, ವೈಜ್ಞಾನಿಕ ಮನಸ್ಥಿತಿಯನ್ನು, ವೈಜ್ಞಾನಿಕ ಚಿಂತನೆಯನ್ನು ತಗೊಂಡೋಗ್ಬೇಕು ಅಂತ ಹೇಳಿ ಸಾಂಕೇತಿಕವಾಗಿ ನಾವೆಲ್ಲರೂ ಕೂಡ ಭಾವಿಸ್ಕೊಳ್ಬೇಕು. ಆ ನಡಿಗೆಯಲ್ಲಿ ಸಿಗುವಂಥ ಎಲ್ಲ ಗ್ರಾಮಗಳಲ್ಲಿ ಇಂಥದ್ದೊಂದು ಹೆಚ್ಚಿನವರ ಹೆಚ್ಚುಗಾರಿಕೆಯನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸೋದ್ರ ಮೂಲಕ ಈ ವಿಜ್ಞಾನದೆಡೆಗೆ ನಡಿಗೆ ಯಶಸ್ವಿ ಆಗಬೇಕು ಅಂತ ನಾವೆಲ್ಲ ಬಯಸ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇನೆ.